ಜಾಸ್ತಿ ನೀರು ಕುಡಿದಾಗ ಕಿಡ್ನಿ ಮೇಲೆ ಬರ್ಡನ್ ಆಗುತ್ತೆ. ತೀರಾ ಎಕ್ಸ್ಟ್ರೀಮಿಗೆ ಹೋದ್ರೆ ಕೋಮಾಕ್ಕೆ ಹೋಗುವಂಥದ್ದು ಆಗುವ ಸಾಧ್ಯತೆ ಇದೆ. ಸೊ ನೀರು ಕಡಿಮೆ ಕುಡಿದ್ರೆ ಅದೆಲ್ಲ ಸಮಸ್ಯೆ ಇದೆ, ಜಾಸ್ತಿ ಕುಡಿದ್ರು ಇದೆಲ್ಲ ಸಮಸ್ಯೆ ಇದೆ. ಒಂದು ಕ್ಯಾನಲ್ಲಿ ಇಷ್ಟು ಅಂತ ಫೋರ್ಸ್ಫುಲಿ ದಿನಕ್ಕೆ ಅಷ್ಟು ಲೀಟ್ರ್ ಕುಡಿತಿರ್ತೀನಿ. ನಾನು ಇಷ್ಟು ಉದ್ದ ಇದ್ದೀನಿ, ನಾನು ಇಷ್ಟು ಕೆಜಿ ಇದ್ದೀನಿ, ನನಗೆ ಇಷ್ಟು ಲೀಟ್ರ್ ನೀರು ಬೇಕು ದಿನಕ್ಕೆ ಅಂತ ಒಂದು ತೀರ್ಮಾನಕ್ಕೆ ಬಂದು ಆಗಾಗ ನೆನಪು ಮಾಡ್ಕೊಂಡು ಬೇಕು ಅಂತ ಹೋಗಿ ಕುಡ್ಕೊಂಡ್ ಬರ್ತೀನಿ. ಇದು ನಾವು ಮಾಡ್ತಿರೋ ಅಂತ ತಪ್ಪು. ಈಗ ನೀರು ಕೂಡ ವಿಷವಾಗಿ ಪರಿಣಮಿಸುತ್ತೆ ನಮ್ಮ ದೇಹದಲ್ಲಿ. ನಮಸ್ಕಾರ, ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇವತ್ತು ನಾವು ನೀರು ಕುಡಿಯೋದ್ರ ಬಗ್ಗೆ ಮಾತಾಡೋಣ ಅಂತ ಡಾಕ್ಟರ್ ಹೇಳಿದರು. ನೀರೆಲ್ಲರೂ ಡೈಲಿ ಕುಡಿತಿರ್ತೀವಲ್ಲ, ಅದ್ರಲ್ಲಿ ಏನು ಅಷ್ಟು ವಿಶೇಷ ಇದೆ ಅನ್ನೋ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು. ಸೊ ಡೈಲಿ ನೀರು ಕುಡಿತೀವಿ, ಸೊ ಅದು ಏನು ಅಂದರೆ ವಾಟ್ ಈಸ್ ದ ಹೋಲ್ ಕನ್ಫ್ಯೂಷನ್ ಅಂತ. ನೀರು ಇಷ್ಟು ಕುಡಿಬೇಕು ಅಷ್ಟು ಕುಡಿಬೇಕು ಅಂತ ಒಂದು ಚರ್ಚೆ ಬರ್ತಾನೆ ಇರುತ್ತೆ. ಸೊ ಕ್ಲಾರಿಟಿ ಕೊಡ್ಬೋದು ಅದ್ರ ಬಗ್ಗೆ? ನಾವು ಸಾಮಾನ್ಯವಾಗಿ ನೋಡೋದೇನು ಅಂದರೆ, ನಮಗೆ ದಿನಕ್ಕೆ ಇಷ್ಟು ಲೋಟ ನೀರು ಬೇಕು, 8 ಲೋಟ 10 ಲೋಟ ಇಷ್ಟು ಲೀಟರ್ ಬೇಕು, ಸೊ ಇಷ್ಟು ಕುಡಿಲೇಬೇಕು ಅನ್ನೋದೊಂದು ಶುರುವಾಗಿದೆ. ಬಹುಶಃ ಕೆಲವು ವರ್ಷಗಳಿಂದ ನಡೀತಾ ಇದೆ. ಸೊ ಏನು ಮಾಡ್ತಾರೆ ಜನ ಅಂದರೆ, ಒಂದು ಕ್ಯಾನಲ್ಲಿ ಇಂತಿಷ್ಟು ನೀರು ತಗೊಂಡು ಹೋಗಿ ಇಟ್ಕೊಂಡು ಟೇಬಲಲ್ಲಿ, ಆಫೀಸಲ್ಲಿ ಇರಬೇಕಾದ್ರೆ, ಈವನ್ ಮನೇಲಿ ಇರಬೇಕಾದ್ರೂ ಕೂಡ ಒಂದು ಕ್ಯಾನಲ್ಲಿ ಇಷ್ಟು ಅಂತ 2 ಲೀಟ್ರದ್ದು 4 ಲೀಟ್ರದ್ದು ಇಟ್ಕೊಂಡು ಫೋರ್ಸ್ಫುಲಿ ದಿನಕ್ಕೆ ಅಷ್ಟು ಲೀಟ್ರ್ ಕುಡಿತಿರ್ತಾರೆ. ನಾನು ಸಾಮಾನ್ಯ ಪೇಷಂಟ್ಸ್ ಹತ್ರ ಕನ್ಸಲ್ಟ್ ಮಾಡುವಾಗ ನೀರೆಷ್ಟು ಕುಡಿತೀರಾ ಅಂದಾಗ ಹೇಳೋವಂಥದ್ದು ತುಂಬ ಜನ ಹೇಳ್ತಾರೆ ಏನು ಅಂದರೆ, ನಾನು 4 ಲೀಟ್ರ್ ಕುಡಿತೀನಿ, 5 ಲೀಟ್ರ್ ಕುಡಿತೀನಿ, 3 ಲೀಟ್ರ್ ಕುಡಿತೀನಿ. 3 ಲೀಟ್ರ್ ಬಾಟ್ಲಂತೂ ಒಂದಿನ ಮುಗಿಸ್ತೀನಿ ನಾನು, ಬೆಳಗ್ಗೆಯಿಂದ ಸಂಜೆ ತನಕ ಅಂತ. ಸೊ ಅದು ಯಾವ ಥರ ಮುಗಿಸ್ತೀರಾ ಅಂತ ಕೇಳಿದಾಗ, ಇಲ್ಲ ಆಗಾಗ ನೆನಪು ಮಾಡ್ಕೊಂಡು ಬೇಕು ಅಂತ ಹೋಗಿ ಕುಡ್ಕೊಂಬರ್ತೀನಿ, ಕುಡಿಬೇಕು ಅಂತ ಕುಡ್ಕೊಂಬರ್ತೀನಿ ಅಂತ. ದಿಸ್ ಇಸ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್. ಇದು ನಾವು ಮಾಡ್ತಿರೋ ಅಂಥ ತಪ್ಪು. ಈಗ ಇಷ್ಟು ಬೇಕು, ನಾವೇನು ಮಾಡ್ತಾ ಇದ್ದೀವಿ, ಎಲ್ಲದಕ್ಕೂ ನಮಗೆ ಅಂತರ್ಜಾಲ ಒಂದು ಸಿಕ್ಬಿಟ್ಟಿದೆ. ಹೋಗಿ ನನಗೆ ಎಷ್ಟು ನೀರು ಬೇಕು ಅಂತ ಕೇಳೋದು. ಅದು ಏನೋ ಒಂದು ಮಾಹಿತಿ ಕೊಡುತ್ತೆ. ಅದ್ರ ಹತ್ರ ಲಕ್ಷಾಂತರ ಅಲ್ಲ, ಇನ್ನೂ ಜಾಸ್ತಿ ಮಾಹಿತಿಗಳು, ರಿಸರ್ಚ್ ಪೇಪರು ಇರ್ಬೋದು, ಜನಸಾಮಾನ್ಯರು ಬರೆದು ಹಾಕಿದ ಅನಿಸಿಕೆಗಳು ಇರಬಹುದು. ಅದೆಲ್ಲವನ್ನು ತಗೊಂಡ್ಬಂದು ಅದು ಏನೋ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಅದರಲ್ಲಿ ಯಾವುದೋ ಒಂದು ಆಯ್ಕೆ ಮಾಡ್ಕೋತೀವಿ. ಓಕೆ, ನಾನು ಇಷ್ಟು ಉದ್ದ ಇದ್ದೀನಿ, ನಾನು ಇಷ್ಟು ಕೆಜಿ ಇದ್ದೀನಿ, ನನಗೆ ಇಷ್ಟು ಲೀಟ್ರ್ ನೀರು ಬೇಕು ದಿನಕ್ಕೆ ಅಂತ ಒಂದು ತೀರ್ಮಾನಕ್ಕೆ ಬಂದು ಅಷ್ಟು ಕುಡಿತಾ ಇರ್ತೀವಿ. ಇದೇನಾಗುತ್ತೆ, ಒಂದು ಕಡಿಮೆ ಆಗ್ಬೋದು, ಅಥವಾ ಸಾಮಾನ್ಯವಾಗಿ ಕಡಿಮೆ ಆಗಲ್ಲ. ಈ ಥರ ಕುಡಿದಾಗ ಅತಿ ಆಗದೆ ಜಾಸ್ತಿ ಆಗುವಂಥದ್ದು. ಸೊ ಅದರಿಂದ ಸಮಸ್ಯೆಗಳು ಬರುತ್ತೆ. ಇದು ನಾವು ಈಗ ಮಾಡ್ತಿರೋಂಥ ತಪ್ಪು. ಇದು ಅನಗತ್ಯವಾಗಿ ಅತಿಯಾಗಿ ನೀರು ಕುಡಿತಾ ಇರೋವಂಥದ್ದು. ಏನು ಅಂದರೆ ಇದಕ್ಕೆ ಪರಿಹಾರ ಏನು? ಪರಿಹಾರಕ್ಕಿಂತ ಮೊದಲು ಕುಡಿತ ಜಾಸ್ತಿ ಅದರಿಂದ ಸಮಸ್ಯೆ ಇದೆ ಅನ್ನೋದು ಫಸ್ಟ್ ನಮಗೆ ಗೊತ್ತಾಗಬೇಕು. ಏನಾಗ್ತಿದೆ ಅಂದರೆ, ಈ ಅತಿಯಾಗಿ ನೀರು ಕುಡಿತಾ ಇರೋದ್ರಿಂದ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರ್ತದೆ. ಫಸ್ಟ್ ಆಫ್ ಆಲ್, ಯಾಕೆ ಜಾಸ್ತಿ ನೀರು ಕುಡಿಬೇಕು ಅಂದ್ಕೊಂಡಿದ್ದೀವಿ ಅನ್ನೋದು ಒಂದು ಅದು ಏನೋ ಯಾರೋ ಒಬ್ರು ಹೇಳ್ತಾರೆ, ಆದರೆ ಯಾಕೆ ನೀರು ಜಾಸ್ತಿ ಬೇಕು ಅಂತ ಹೇಳ್ತಿದ್ದಾರೆ ಅಂದರೆ, ಒಂದು ಕಾನ್ಸೆಪ್ಟ್ ಏನಿರೋದು ಅಂದರೆ, ದೇಹದಲ್ಲಿರುವ ಬೇಡದೇ ಇರೋ ಅಂಶ ಎಲ್ಲ ಫ್ಲಶ್ ಔಟ್ ಆಗಬೇಕು, ಅದಕ್ಕೆ ನೀನು ಜಾಸ್ತಿ ನೀರು ಕ್ಲಿಯರ್ ಮಾಡಬೇಕು ಅಂತ. ಅದು ಹೌದು ಕೂಡ. ಅದು ಯಾವ ರೀತಿ ಹೌದು ಅಂತ, ಅದು ಹೌದು ಅಲ್ಲ ಅಂತ ಅಲ್ಲ, ಆದರೆ ನಾವು ಅಂದ್ಕೊಂಡ ರೀತಿಯಲ್ಲಿ ಆಗ್ತಿದೆ. ನಾವೀಗ ಒಂದು ಸಣ್ಣ ಉದಾಹರಣೆ, ಈಗ ಇಲ್ಲಿ ಒಂದಷ್ಟು ಧೂಳು ಕೊಳೆ ಏನೋ ಅಂಗಳದಲ್ಲಿ ಮಣ್ಣು ಏನೋ ಇದೆ ಅಂದರೆ, ಗುಡಿಸೋ ಬದಲು ಒಂದು ಬಕೆಟ್ ನೀರು ಸುರಿದು ಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ. ಹೌದಾ? ನಮ್ಮ ದೇಹದಲ್ಲಿ ಹಾಗಾಗೋದಿಲ್ಲ. ಯಾಕಂದರೆ ಕುಡಿದಿದ್ದು ನೇರವಾಗಿ ದೇಹದಲ್ಲಿ ಎಲ್ಲ ಭಾಗಕ್ಕೂ ಹೋಗಿ ತೊಳ್ಕೊಂಡು ಹೋಗೋದಿಲ್ಲ. ಅದು ಅಂದರೆ ಪ್ರವಾಹ ಬಂದ ಥರ ಆಗಿಬಿಟ್ರೆ ಎಲ್ಲಾನು ಕೊಚ್ಕೊಂಡು ಉಳಿದದ್ದು ಒಳ್ಳೇದು ಕೆಟ್ಟದೆಲ್ಲ ಕೊಚ್ಚಿ ಹೋಗೋ ಥರ. ಹೌದು, ಆ ಥರ ಆಗೋದಿಲ್ವಲ್ಲ ನಮ್ಮ ದೇಹದಲ್ಲಿ. ಇದು ಜಠರಕ್ಕೆ ಹೋಗುತ್ತೆ, ಜಠರ ಮತ್ತು ಕರುಳಿನಲ್ಲೆಲ್ಲ ನೀರು ಹೀರ್ಕೋತಾ ರಕ್ತಕ್ಕೆ ಹೋಗುತ್ತೆ. ಆಮೇಲೆ ಬೇರೆ ರಕ್ತದ ಮೂಲಕ ಹೋಗುವಂಥದ್ದು ನೀರು ದೇಹದ ಯಾವುದೇ ಭಾಗಕ್ಕೂ. ಹಾಗಾಗಿ ನಾವು ಎಷ್ಟು ನೀರು ಕುಡಿದ್ರೂ ಅದು ತಕ್ಷಣ ಹೋಗಿ ತೊಳೆಯುತ್ತೆ, ಕ್ಲೀನ್ ಆಗಿಬಿಡುತ್ತೆ ಅನ್ನೋದಲ್ಲ, ಆ ಥರ ರೀತಿಯಲ್ಲಿ ಕ್ಲೀನ್ ಆಗಲ್ಲ. ಆದರೆ ಖಂಡಿತವಾಗ್ಲೂ ರಕ್ತದ ಮೂಲಕವೇ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಜಾಸ್ತಿ ನೀರು ಕುಡಿದಾಗ ನಮ್ಮ ದೇಹದಲ್ಲಿ ರಕ್ತ ಇಷ್ಟು ಪ್ರಮಾಣ ಅಂತ ಇರುತ್ತೆ ಒಂದು. ಅದು ಹೆಚ್ಚು ಆಗಲ್ಲ, ತೀರಾ ಜಾಸ್ತಿನೂ ಆಗಲ್ಲ, ತೀರಾ ಕಡಿಮೆನೂ ಆಗಲ್ಲ. ರಕ್ತದ ವಾಲ್ಯೂಮ್ ಏನಾದ್ರ ರಕ್ತ ಎಷ್ಟು ಲೀಟರ್ಸ್ ಇರುತ್ತೋ ಅಷ್ಟು. ಅದು ತೀರಾ ಜಾಸ್ತಿ ಆಗಿಬಿಟ್ರೆ
ಹೋಗಿ ಸೇರುವಂಥದ್ದು ರಕ್ತಕ್ಕೆ ಅಲ್ವಾ. ತೀರಾ ಜಾಸ್ತಿ ಆದರೆ ಏನೆಲ್ಲ ಆಗ್ಬೋದು, ರಕ್ತನಾಳಗಳಲ್ಲಿ. ಬರೀ ರಕ್ತಕ್ಕೆ ಮಾತ್ರ ಅಲ್ಲ, ಅಂದ್ರೆ ಕಿಡ್ನಿಗೆ ಹೋಗಿ ಅಲ್ಲೂ ಕ್ಲಿಯರ್ ಆಗೋದು. ಕಿಡ್ನಿಗೆ ಹೋಗೋದು ರಕ್ತದ ಮೂಲಕವೇ. ಓಕೆ. ಹಾಂ. ಕಿಡ್ನಿಗೆ ಹೋಗೋದು ಯಾವುದಂದ್ರೆ ರಕ್ತನಾಳವೇ ಕಿಡ್ನಿಯ ಒಳಗಡೆ ಹೋಗುತ್ತೆ. ಅಲ್ಲಿ ಒಂದು ಗ್ಲೊಮೆರುಲೈ ಅಂತ ಹೇಳ್ತೀವಿ. ತುಂಬ ನೆಫ್ರಾನ್ ಅಂತ ಕೇಳಿರ್ಬೋದು ನೀವು. ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್, ಅದು ಸೂಕ್ಷ್ಮದರ್ಶಕದಲ್ಲಿ ನೋಡಬೇಕಾದಂಥ ತುಂಬ ಸಣ್ಣ ಸ್ಟ್ರಕ್ಚರು. ಅದರಲ್ಲಿ ಈ ರಕ್ತ ಪ್ಯೂರಿಫೈ ಆಗೋದಂದ್ರೆ ಒಂಥರ ನಾವೇನು ಈ ಟೀ ಅರ್ಸಿದ ಥರ ಅಂತ ಅನ್ಕೊಂಡ್ಬಿಡ್ತೀವಿ. ಆ ಥರ ಆಗೋದಿಲ್ಲ. ರಕ್ತ ಒಂದು ಕಡೆ ಒಂದು ಪೈಪ್ ಈ ಥರ ಇರುತ್ತೆ, ಪೈಪಲ್ಲಿ ರಕ್ತ ಹೋಗ್ತಿರುತ್ತೆ. ಈ ವಾಲ್ ಏನಿದೆ ಇದರಿಂದ ಫಿಲ್ಟರ್ ಆಗುತ್ತೆ, ಈ ಕಡೆಯಿಂದ ಆ ಕಡೆಗೆ ಬೇಡದೇ ಇರೋದೆಲ್ಲ ಆ ಕಡೆ ಅಬ್ಸಾರ್ಬ್ ಆಗುತ್ತೆ. ಈ ಥರದೊಂದು ಪ್ರೊಸೆಸ್ ಇರುತ್ತೆ. ಅದು ತುಂಬ ಸಣ್ಣ ಸೂಕ್ಷ್ಮವಾದಂಥದ್ದು. ಅದು ರಕ್ತದಿಂದಲೇ ಪ್ಯೂರಿಫೈ ಆಗೋದು ಕಿಡ್ನಿಗೆ ಹೋಗಿ. ಸೊ ಲಿವರಲ್ಲಿ ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತೀವಿ ನಾವು. ಲಿವರಲ್ಲೂ ಕೂಡ ರಕ್ತದ ಮೂಲಕವೇ ಆಗುವಂಥದ್ದು, ರಕ್ತವೇ ಹೋಗುವಂಥದ್ದು. ಹೌದು. ಶ್ವಾಸಕೋಶದಲ್ಲಿ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಏನು ಎಕ್ಸ್ಚೇಂಜ್ ಆಗುತ್ತೆ ಅದು ಕೂಡ ರಕ್ತದ ಮೂಲಕವೇ ಆಗುವಂಥದ್ದು. ಅಲ್ಲಿ ಕೂಡ ಶ್ವಾಸಕೋಶದಲ್ಲಿ ಆಲ್ವಿಯೋಲೆ ಅಂತ ಹೇಳ್ತೀವಿ. ಡಾಕ್ಟರ್ ಆಗಿಲ್ಲ, ಇದೆಲ್ಲ ತಲೆಗೆ ಸಣ್ಣ 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 ಬಲೂನಿನ ಗೊಂಚಲು, ದ್ರಾಕ್ಷಿ ಗೊಂಚಲುಗಳ ಹಾಗೆ ನೀವು ಚಿತ್ರಗಳು ನೋಡಿರ್ಬೋದು. ಅದು ಒಂದು ಬಲೂನ್ ಥರ ಇರುತ್ತೆ. ಅದರ ಸುತ್ತಲೂ ಕ್ಯಾಪಿಲರೀಸ್ ಅಂತ ಹೇಳ್ತೀವಿ. ಅಂದರೆ ರಕ್ತನಾಳದ ಅತ್ಯಂತ ಸಣ್ಣ ನಾಳಗಳು. ದೊಡ್ಡ ನಾಳಗಳು ಹೆಚ್ಚು ಕಮ್ಮಿ ಇಷ್ಟು ದೊಡ್ಡದಿರುತ್ತೆ. ಒಂದು ಅಯೋಟಾ ಅಂತ ಹೇಳ್ತೀವಿ, ಹೃದಯದಿಂದ ಬರುವಂಥದ್ದು ದೊಡ್ಡದಿರುತ್ತೆ, ಇಷ್ಟು ದಪ್ಪ ಇರುತ್ತೆ. ಹೆಚ್ಚು ಕಮ್ಮಿ ಇಷ್ಟು ದೊಡ್ಡ ಇರುತ್ತೆ ಸುಮಾರು. ಇದೆಲ್ಲ ಮುಖ್ಯ ಹೌದು. ಹೃದಯದಿಂದ ಫಸ್ಟ್ ಹೊರಗಡೆ ಬರುವಾಗ ಅಷ್ಟು ಒಂದು ಪ್ರತಿ ಸಲ ಏನದು ಬೀಟ್ ಆಗುತ್ತೆ ಅಷ್ಟು ಬರುತ್ತೆ. ಹೈವೇ. ಈ ಕ್ಯಾಪಿಲರೀಸ್ ಅಲ್ಲಿ ಎಕ್ಸ್ಚೇಂಜ್ ಆಗುವಂಥದ್ದು. ಅದು ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಇರಲಿ ಅಥವಾ ಕಿಡ್ನಿಯಲ್ಲಿರಲಿ, ಲಿವರಲ್ಲಿರಲಿ, ಈ ರಕ್ತನಾಳದ ಮೂಲಕವೇ ಹೋಗಿ ಪ್ಯೂರಿಫೈ ಆಗುವಂಥದ್ದು. ಸೊ ಏನಾಗುತ್ತೆ, ನಾವು ಜಾಸ್ತಿ ನೀರು ಕುಡಿದಾಗ ಕಿಡ್ನಿ ಮೇಲೆ ಬರ್ಡನ್ ಆಗುತ್ತೆ. ಕಿಡ್ನಿ ಹೆಚ್ಚು ಕಮ್ಮಿ 1 ಗಂಟೆಯಲ್ಲಿ ಸುಮಾರು 1 ಲೀಟ್ರನ್ನ ಹತ್ರ ಪ್ರಾಸೆಸ್ ಮಾಡೋದು, ಪ್ಯೂರಿಫೈ ಮಾಡುವಂಥದ್ದು, ಕೆಲಸ ಮಾಡುವಂಥದ್ದು. ನಾವು ಜಾಸ್ತಿ ನೀರು ಕುಡಿದು ಜಾಸ್ತಿ ಮಾಡ್ತೀನಿ ಅಂತ ಅಂದರೆ ಹೇಗೆ? ಅದರ ಕೆಲಸಕ್ಕೆ ಅದರದ್ದೊಂದು ಪ್ರೊಸೆಸ್ ಇರುತ್ತೆ, ಅಷ್ಟರಲ್ಲೇ ಮಾಡ್ತಾ ಹೋಗುತ್ತೆ ಅದು. ಇನ್ನೊಂದೇನಾಗುತ್ತೆ ಅಂದರೆ ರಕ್ತದಲ್ಲಿ ನೀರಿನ ಅಂಶ ಜಾಸ್ತಿ ಆಗ್ತಾ ಹೋದಾಗ ರಕ್ತದಲ್ಲೇ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಅಲ್ಲಿಂದ ಟಿಶ್ಯೂಸಿಗೆ, ಬೇರೆ ಅಂಗಾಂಶಗಳಿಗೆ ಹೋಗಬೇಕು. ರಕ್ತನಾಳದಿಂದ ಹೊರಗಡೆ ಇರುವಂಥ ಜೀವಕೋಶಗಳಿಗೆ ಹೋಗುತ್ತೆ, ಅಲ್ಲಿ ಹೀರ್ಕೊಳ್ಳುತ್ತೆ. ಆಗ ಜೀವಕೋಶಕ್ಕೆ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಅದರದ್ದೊಂದು ವಾಲ್ಯೂಮ್ ಇರುತ್ತೆ, ಅದರ ಸೈಜ್ ದೊಡ್ಡದಾಗುತ್ತೆ. ಅಲ್ಲಿ ಸಮಸ್ಯೆ, ಅಲ್ಲಿ ಮೆಟಬಾಲಿಸಮ್ ಏನು ನಡೀತಿರುತ್ತೆ ಅದು ಏರುಪೇರಾಗುತ್ತೆ ನೀರಿನ ಅಂಶ ಜಾಸ್ತಿಯಾಗಿ. ನಮ್ಮ ದೇಹದ ಕ್ರಿಯೆಗಳು ನಡಿಬೇಕಾದ್ರೆ ಕ್ಯಾಲ್ಶಿಯಂ ಆಗಿರ್ಬೋದು, ಈ ಖನಿಜಾಂಶಗಳು ಬೇಕು. ಕ್ಯಾಲ್ಶಿಯಂ, ಫಾಸ್ಫರಸ್, ಸೋಡಿಯಂ ಇದೆಲ್ಲ ತುಂಬ ಮುಖ್ಯ. ನೀವು ಕೇಳಿರ್ಬೋದು ಸೋಡಿಯಂ ಹೆಚ್ಚು ಕಮ್ಮಿ ಆಗಿದೆ ಅಂತ ತುಂಬ ಜನಕ್ಕೆ ಹೇಳ್ತಾರೆ. ಸೋಡಿಯಂ ಕಡಿಮೆ ಆಗಿದೆ, ಸೋಡಿಯಂ ಜಾಸ್ತಿ ಆಗಿದೆ. ಸೊ ನೀರು ಜಾಸ್ತಿ ಆದಾಗ, ನೀರಿನ ಪ್ರಮಾಣ ಹೆಚ್ಚಾದಾಗ ಸೋಡಿಯಂ ಪ್ರಮಾಣ ತಂತಾನೆ ಕಡಿಮೆ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಮಸಲ್ಸ್ ಮೂವ್ ಆಗಬೇಕಾದ್ರೆ, ನಾವು ಯಾವುದೇ ದೇಹದ ಚಲನೆ ಮಾಡಬೇಕಾದ್ರೆ ನಮಗೆ ಸೋಡಿಯಂ ಬೇಕು. ಈ ಎಲ್ಲ ಖನಿಜಾಂಶಗಳು ಬೇಕು. ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇದೆಲ್ಲವೂ ಕೂಡ ಅದರ ಪ್ರಮಾಣ ಏರುಪೇರಾಗುತ್ತೆ ನೀರು ಜಾಸ್ತಿ ಆದಾಗ. ಆಗ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಅದರಿಂದ ಕೆಲವೊಂದು ಸತಿ ಎಲೆಕ್ಟ್ರೋಲೈಟ್ಸ್ ನ ತಗೊಳ್ಳಿ ಅಂತ. ಹೌದು, ಈಗ ಲೂಸ್ ಮೋಷನ್ ಆಗ್ತಾ ಇದೆ, ಯಾರಿಗಾದ್ರೂ ತುಂಬಾ ವಾಂತಿ ಆಗ್ತಾ ಇದೆ ಅಂತ ಆದಾಗ ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಯಾಕಂದ್ರೆ ದೇಹದಿಂದ ಜಾಸ್ತಿ ನೀರಿನ ಅಂಶ ಹೋಗ್ತಾ ಇದೆ, ಅವಾಗ ORS ಕೊಡ್ತಾರೆ. ORS ಅದು ಪುಡಿಯನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಂತ. ಸೊ ಇದು ಹಾಗೆ ಆಗುತ್ತೆ. ಇಲ್ಲಿ ಸೋಡಿಯಂನ ಅಂಶ, ಈ ಖನಿಜಾಂಶಗಳ ಪ್ರಮಾಣ ಕಡಿಮೆ ಆಗುತ್ತೆ, ನೀರು ಜಾಸ್ತಿ ಆಗುತ್ತೆ. ಏನೆಲ್ಲ ಆಗುತ್ತೆ ಅದರಿಂದ ಅಂದರೆ, ಒಂದು ನಮ್ಮ ಮಸಲ್ ಕ್ರ್ಯಾಂಪ್ ಆಗುತ್ತೆ, ಕೆಲಸ ಸರಿ ಮಾಡೋದಿಲ್ಲ, ಮೆಟಬಾಲಿಸಮ್ ಸರಿಯಾಗಿ ನಡೆಯೋದಿಲ್ಲ, ಇದೆಲ್ಲ ಒಂದು. ಮತ್ತು ಅತಿಯಾದ ಸುಸ್ತಾಗತ್ತೆ. ಯಾವ ದೇಹದ ಪ್ರಕ್ರಿಯೆಗಳು ಸರಿಯಾಗಿ ನಡೆಯೋದಿದ್ದಾಗ ಸಹಜವಾಗಿ ಸುಸ್ತಾಗತ್ತೆ. ಇನ್ನೂ ಮುಖ್ಯವಾಗಿ, ಈಗ ನನ್ನ ಕೈ ಇಲ್ಲಿ ಊತ ಬಂದರೆ ಪರವಾಗಿಲ್ಲ, ಸ್ವಲ್ಪ ಹೊತ್ತಿಗೆ ಸರಿಯಾಗತ್ತೆ. ಮೆದುಳಲ್ಲಾದರೆ ಏನಾಗುತ್ತೆ ಅಲ್ವಾ? ಜಾಸ್ತಿ ಆದರೂ ಅತಿಯಾಗಿ ನೀರು ಕುಡಿದ್ರೆ ನೀರು ಕೂಡ ವಿಷ ಅಂದರೆ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ ನಮ್ಮ ದೇಹದಲ್ಲಿ. ಮೆದುಳಿನ ಈಗ ಜೀವಕೋಶಗಳು ಊದ್ಕೊಂಡು ಇಲ್ಲೆಲ್ಲ ಆದರೆ ಹೇಗೋ ಸಹಿಸ್ಕೋಬೋದು ನಾವು. ಒಂದು ಸ್ವೆಲ್ಲಿಂಗ್ ಬಂದಾಗ ನೋವು ಬರುತ್ತೆ ಅತಿಯಾದ ನೀರಾದರೆ. ಇನ್ನೊಂದು ಮೆದುಳಲ್ಲಿ ಆದರೆ ಮೆದುಳಿಗೆ ಹಾನಿ ಆಗುತ್ತೆ. ಒಂದು ತುಂಬ ಆರಂಭದಲ್ಲಿ ಏನಾಗ್ಬೋದು ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಅಂದರೆ ಗೊಂದಲ, ಯಾಕಂದರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ, ಸ್ವಲ್ಪ ನೆನಪು ಏನೋ ಮರ್ತದೆ. ಈ ಕಾಗ್ನಿಷನ್ ಅಂತ ಹೇಳ್ತೀವಲ್ಲ,
ಏನಾಗ್ತಿದೆ ಏನು ಗೊತ್ತಾಗ್ತಾ ಇಲ್ಲ, ಇಂಥ ಸಣ್ಣ ಪುಟ್ಟದ್ದು ಕನ್ಫ್ಯೂಷನ್ಗಳು, ಗೊಂದಲ ಇದು ನಡೀಬೋದು. ತೀರಾ ಎಕ್ಸ್ಟ್ರೀಮಿಗೆ ಹೋದರೆ ಮೆದುಳಿಗೆ ಇಂಜುರಿಯಾಗಿ ಯಾವುದೋ ಒಂದು ಭಾಗಕ್ಕೆ ಇಂಜುರಿ ಆಗಬಹುದು, ಕೋಮಾಕ್ಕೆ ಹೋಗುವಂಥದ್ದು ಆಗುವ ಸಾಧ್ಯತೆ ಇದೆ ತುಂಬ ಎಕ್ಸ್ಟ್ರೀಮಿಗೆ ಹೋದರೆ. ಈಗ 5 ಲೀಟ್ರ್ ನೀರು ಕುಡಿದವರಿಗೆಲ್ಲ ಆಗೇ ಬಿಡುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಎಕ್ಸ್ಟ್ರೀಮಿಗೆ ಹೋದರೆ ಸಾಧ್ಯತೆಗಳಿರುತ್ತೆ. ಅಂದರೆ ನಾವು ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ನೀರು ಕೊಟ್ಟರೆ, ಈ ಥರ ಫೋರ್ಸ್ಫುಲಿ ಕೊಟ್ಟಾಗ ಪ್ರತಿದಿನ ಹೆಚ್ಚು ಕಮ್ಮಿ 1.5-2 ಲೀಟ್ರ್ನಷ್ಟು ನೀರು ದೇಹದಿಂದ ಹೊರಗಡೆ ಹೋಗುತ್ತೆ. ಮಲ, ಮೂತ್ರ, ಬೆವರು, ಉಸಿರಾಟದಲ್ಲಿ ಎಲ್ಲ ಹೋಗ್ತಿರತ್ತೆ, ನೀರಿನ ಅಂಶ ಹೋಗ್ತಿರುತ್ತೆ. ಸೊ ನಾವು ಆಹಾರದಲ್ಲಿ ಅನ್ನ ಸಾರು ಊಟ ಮಾಡಿದಾಗ ಸಾರಿನಲ್ಲಿ ನೀರಿನ ಅಂಶ ಇರುತ್ತೆ, ಅನ್ನ ಮಾಡಿದ್ರೆ ಅನ್ನದಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ ಅಲ್ವಾ? ಅದೆಲ್ಲ ಸೇರಿ ಹೋಗ್ತಿರುತ್ತೆ. ಎಷ್ಟು ಲೀಟರ್ ನೀರು ಕುಡಿಬೇಕು? ನೀರೆಷ್ಟು ಬೇಕು ಲೀಟರ್ ಲೆಕ್ಕದಲ್ಲಿ ಕುಡಿಯೋದಕ್ಕಿಂತ ಬಾಯಾರಿಕೆ ಆದಾಗ ಬಾಯಾರಿಕೆ ತಡೆಯುವಷ್ಟು ನೀರು. ದಿಸ್ ಇಸ್ ದ ಸಿಂಪಲ್ ವೇ. ಅತ್ಯಂತ ಪರಿಣಾಮಕಾರಿ, ಅತ್ಯಂತ ಸರಳ, ಅತ್ಯಂತ ವೈಜ್ಞಾನಿಕ ವಿಧಾನ ಏನು ಅಂದರೆ, ದೇಹ ಹೇಳುತ್ತೆ ನನಗೆ ನೀರು ಬೇಕು ಅಂತ. ಈಗ ನಾವು ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ವಿ, ಬಾಯಾರಿಕೆ ಆಗತ್ತೆ ನಮಗೆ. ಎಷ್ಟು? ಒಂದು 100 ml ಬೇಕಾಗ್ಬೋದು ಹೆಚ್ಚು ಕಮ್ಮಿ, ಒಂದು ಲೋಟ. ಎಸ್ಪೆಷಲಿ AC ರೂಮ್ನಂಥ ಸಿಚುವೇಶನ್ ಅಲ್ಲಿ ಕಡಿಮೆ ಬೇಕಾಗುತ್ತೆ ಸಾಕು ನೀರು, ಸಾಕು. ಆದರೆ ಬಾಡಿ ಡ್ರೈ ಆಗೋದು ಕೂಡ ಇರುತ್ತಲ್ಲ. ಡ್ರೈ ಹೇಗಾಗತ್ತೆ? ಡ್ರೈ ಆದರೆ ಬಾಯಾರಿಕೆ ಆಗತ್ತೆ. ಈಗ ಬೆವರಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಬೆವರಲ್ಲ ಯಾಕೆ ಅಂದರೆ, ಹೊರಗಡೆ ವಾತಾವರಣ ತಂಪಿದ್ದಾಗ ಸಹಜವಾಗಿ ದೇಹ ಬೆವರಿನ ಉತ್ಪಾದನೆ ಮಾಡುತ್ತೆ ನನಗೆ ಗೊತ್ತಿರೋ ಹಾಗೆ. ನಿಮಗೆ ಯುರಿನ್ನಿಂದ ನೀರು ಹೊರಗಡೆ ಹೋಗುತ್ತೆ, ಆ ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ಬಾಯಾರಿಕೆ ಆಗಿರುತ್ತೆ. ಆದರೆ ನೀವು ಕುಡಿದಿರಲ್ಲ, ತುಂಬಾ ಸಂದರ್ಭಗಳಲ್ಲಿ ನೀರು ಕುಡಿಯಲ್ಲ. ಅದಕ್ಕೆ ಇನ್ನೊಂದು ಕಾರಣ ಏನಿದೆ ಅಂದರೆ, ನಮ್ಮಲ್ಲಿ ನಾವು ಚಿಕ್ಕಂದಿನಿಂದ ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ಕ್ಲಾಸ್ ಮಧ್ಯದಲ್ಲಿ ನಾವು ನೀರು ಕುಡಿಬಾರ್ದು. ನಮ್ಮಲ್ಲಿ ನಿಯಮಗಳಿದೆ. ಈಗ ಕ್ಲಾಸಲ್ಲಿ ನಿಯಮ ಒಂದು ಬೇಕಾ ಬೇಡವಾ ಅನ್ನೋದು ಬೇರೆ ವಿಷಯ, ಅದು ಬೇರೆ ವಿಷಯ. ಆದರೆ ಆ ಮಕ್ಕಳಿಗೆ ಹೇಗೆ ಮತ್ತೆ ಟಾಯ್ಲೆಟಿಗೆ ಹೋಗಬೇಕು, ಮಕ್ಕಳಿಗೆ ಏನು ಟ್ರೈನ್, ಶಾಲೆಯಲ್ಲಿ ಟಾಯ್ಲೆಟಿಗೆ ಹೋಗೋಕ್ಕೆ ಸರಿ ಇರಲ್ಲ, ಹುಡುಗಿಯರಿಗೆ ಇನ್ನೂ ಕಷ್ಟ, ಸ್ವಚ್ಛತೆ ಇರಲ್ಲ. ಹಾಗಾಗಿ ಅಥವಾ ಈಗ ಪ್ರಯಾಣ ಮಾಡಬೇಕಾದ್ರೆ ಆವಾಗಲೂ ಕೂಡ ನೀರು ಕಡಿಮೆ ಕುಡಿಯೋದು, ಇದೆಲ್ಲ ನಡೀತಿರುತ್ತೆ. ಸೊ ಸ್ಕೂಲಲ್ಲಿ ಏನಾಗುತ್ತೆ, ನಾವು ಶಾಲೆಯಲ್ಲಿ ನೀರು ಕುಡಿಯೋದನ್ನು ಕಮ್ಮಿ ಮಾಡ್ಕೊತಾ ಹೋಗ್ತೀವಿ. ಅದು ರೂಢಿಯಾಗಿ ನಾವು ಕಡಿಮೆ ನೀರಿಗೆ ಅಡಾಪ್ಟ್ ಆಗಿರ್ತೀವಿ ಹೊರತು ನಮ್ಮ ದೇಹ ಸಹಜವಾಗಿ ನೀರು ಕೇಳ್ತಾ ಇರುತ್ತೆ. ತುಂಬ ಜನ ನಾನು ನೀರು ಕುಡಿಯೋದೇ ಇಲ್ಲ, ನಾನು ನೀರು ಕುಡಿದೇ ಇರಬಲ್ಲೆ ಅಂತ ಹೇಳ್ತಾರೆ. ಅದರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ. ಆಮೇಲೆ ನೀರು UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಅದು ಒಂದು ಬೇರೆನೇ ಇದೆ. ಅದು ಬಿಟ್ಟು ದೇಹದ ಬೇರೆ ಬೇರೆ ಅಂಗದ ಮೇಲೆ ಬೇರೆ ಬೇರೆ ಪರಿಣಾಮ. ಸೊ ನೀರು ಕಡಿಮೆ ಕುಡಿದ್ರೆ ಅದೆಲ್ಲ ಸಮಸ್ಯೆ ಇದೆ, ಜಾಸ್ತಿ ಕುಡಿದ್ರೂ ಇದೆಲ್ಲ ಸಮಸ್ಯೆ ಇದೆ. ಸೊ ಲೆಕ್ಕ ಹಾಕಿ ಟೈಮರ್ ಇಟ್ಕೊಂಡು ಬಿಡೋದು, ಗಂಟೆಗೊಂದ್ಸಲ ನೆನಪು ಮಾಡೋಕ್ಕೆ. ಸೊ ಅದೆಲ್ಲ ಬೇಡ. ಮತ್ತು ಇನ್ನೊಂದು, ನೀರು ಅಂತಲ್ಲ, ಪಾನಕ ಕುಡಿತೀರಿ, ದೇಹದ ಮಾತು ಕೇಳಬೇಕು. ಪಾನಕ ಕುಡಿತೀರಿ, ಕಾಫಿ, ಜ್ಯೂಸ್, ಅಂದರೆ ಪಾನಿಪುರಿ ತಿಂದರೆ ಅದರಲ್ಲೂ ನೀರಿನ ಅಂಶ ಹೋಗುತ್ತೆ ಅಲ್ವಾ? ಸೊ ಅನ್ನ ಸಾರು ಎಲ್ಲದರಲ್ಲೂ ಹೋಗುತ್ತೆ. ಸೊ ಎಲ್ಲ ಸೇರಿ ನಮಗೆ ದಿನಕ್ಕೆ 2, 3, 4 ಲೀಟರು ಬೇಕಾಗುವಂಥದ್ದೇ ಹೊರತು, ಅದು ಯಾರು ಶ್ರಮ ವಹಿಸಿ ಗದ್ದೆನಲ್ಲಿ ಕೆಲಸ ಮಾಡ್ತಿರ್ತಾನೆ, ಒಬ್ಬ ಕೂಲಿ ಕಾರ್ಮಿಕ ಇರ್ತಾನೆ, ಅವನಿಗೆ ಬೆವರತ್ತೆ, ಜಾಸ್ತಿ ನೀರು ಬೇಕು. ಮತ್ತು ತಿನ್ನೋ ಆಹಾರದ ಮೇಲೆ ರಾಗಿ ಮುದ್ದೆ ಅಥವಾ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಇದನ್ನೆಲ್ಲ ತಿಂದಾಗ ನೀರು ಜಾಸ್ತಿ ಬೇಕು. ನಾನು ಅನ್ನ ಸಾರು ಪೊಂಗಲ್ ತಿಂದು ಕಿಚಡಿ ತಿಂದು ಕೂತ್ಕೊಂಡಾಗ ನೀರು ಜಾಸ್ತಿ ಬೇಕಾಗಲ್ಲ, ಅದು ದ್ರವಾಹಾರವೇ ಆಗಿರುತ್ತೆ, ಅದು ಹೆಚ್ಚು ಅಲ್ವಾ, ಅಂಶ ಜಾಸ್ತಿ ಇರುತ್ತೆ. ಸೊ ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ದೇಹ ಹೇಳುತ್ತೆ ನನಗೆ ನೀರು ಬೇಕು. ನೀವು ಗಮನಿಸಿದ್ರೆ ಅನ್ನ ಊಟ ಮಾಡೋದಕ್ಕೂ ಚಪಾತಿ ತಿನ್ನೋದಕ್ಕೂ ನಿಮಗೆ ವ್ಯತ್ಯಾಸ ಆಗುತ್ತೆ. ಸೊ ಇದನ್ನೆಲ್ಲ ಗಮನಿಸ್ಕೊಂಡು ನೀರು ಕುಡಿಬೇಕು. ದೇಹ ಹೇಳಿದ್ದನ್ನ ಕೇಳಿಸ್ಕೊಳ್ಬೇಕೇ ಹೊರತು ದೇಹದ ಮಾತು ಕೇಳಿ ಗೂಗಲ್ ಹೇಳಿದ್ದನ್ನ ಟೈಮರ್ ಇಟ್ಕೊಂಡು ನೋಡಿದ್ದನ್ನ ಕೇಳೋವಂಥದ್ದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಅಷ್ಟೇ, ಈಗ ನಿಮ್ಮ ನೀರು ಕುಡಿಯೋ ಟೈಮ್ ಆಗಿದ್ದರೆ ನೀರು ಕುಡಿಬೇಡಿ, ಬಾಯಾರಿಕೆ ಆಗಿದ್ದರೆ ಕುಡೀರಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ನಿಮಗಾಗಿ ವಿಶೇಷ ಸರಣಿಗಳು ಬರ್ತಾನೆ ಇದೆ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.